ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಮಠದಿಂದ ದರ್ಗಾದ ಕಡೆಗೆ ಶ್ರೀ ಮಲ್ಲಿಕಾರ್ಜುನ ಸ್ವಾಮೀಜಿ ನಡುಗೆ. ಹಿಂದೂ ಮುಸ್ಲಿಂ ಯುವಕರ ಹತ್ಯೆ ಮಾಡುವುದು ತಪ್ಪು. ನಮ್ಮ ಕರ್ನಾಟಕ ರಾಜ್ಯವು ಸೋಫಿ ಸಂತರ ಶಾಂತಿ ನಾಡು. ನಮ್ಮ ರಾಜ್ಯದಲ್ಲಿ ಹಿಂದೂ ಮುಸ್ಲಿಂ ಯುವಕರ ಹತ್ಯೆ ಮಾಡುವುದು ತಪ್ಪು ಎಂದು ಧಾರವಾಡ ಮುರುಘಾಮಠದ ಶ್ರೀ ಮಲ್ಲಿಕಾರ್ಜುನ ಸ್ವಾಮೀಜಿಯವರು ಹೇಳಿದರು. ಅವರು ಮಾತನಾಡುತ್ತಾ ಹಿಂದೂ ಮುಸ್ಲಿಂ ದ್ವೇಷ ಮಾಡುವುದನ್ನು ನಿಲ್ಲಿಸಬೇಕು. ನಾವು ಕೋಮು ಸೌಹಾರ್ದತೆಯನ್ನು ಸಾರುತ್ತಾ ಹೋಗುತ್ತೇವೆ. ಅದನ್ನು ಇಂದಿನ ಯುವ ಜನರು ಹಾಗೂ ರಾಜಕಾರಣಿಗಳು ಸ್ವಾಮೀಜಿಗಳ ಮಾತುಗಳನ್ನು ಪಾಲಿಸಬೇಕಲ್ಲ ಎಂದು ಹೇಳಿದರು. ಅವರು ಸೌದತ್ತಿ ರಸ್ತೆ ಮುರುಘಾಮಠದ ಎದುರಿಗೆ ಇರುವ ಹಜರತ್ ಮಹಸಾಬಾ ದರ್ಗಾ ಕಮಿಟಿಯವರು ಸಾರ್ವಜನಿಕರಿಗೆ ಕುಡಿಯುವ ನೀರು ಘಟಕವನ್ನು ಉದ್ಘಾಟಿಸಿ ಮಾತನಾಡಿದರು. ನಮ್ಮ ದೇಶದ ಜಾತ್ಯತೀತ ರಾಷ್ಟ್ರದಲ್ಲಿ ಹಿಂದೂ, ಮುಸ್ಲಿಂ, ಕ್ರೈಸ್ತ, ಪಾರ್ಸ, ಜೈನ ಇತ್ಯಾದಿ ಜನಾಂಗದವರು ನೂರಾರು ಭಾಷೆಗಳನ್ನು ಹೊಂದಿರುವ ಭಾರತ ಜಾತ್ಯತೀತ ರಾಷ್ಟ್ರದಲ್ಲಿ ಯಾವುದೇ ಜಾತಿ ಭೇದ ಮಾಡುವುದನ್ನು ನಿಲ್ಲಿಸಿದರೆ ದೇಶದಲ್ಲಿ ಶಾಂತಿ ಸೌಹಾರ್ದತೆ ಸಹಬಾಳ್ವೆ ನಡೆಸಬೇಕೆಂದು ಬಿಜಾಪುರದ ಸೈಯದ್ ಶಾ ಹುಸೇನಿ ಹಾಶ್ಮಿ ಅವರು ಹೇಳಿದರು. ಈ ಸಂದರ್ಭದಲ್ಲಿ ಮಠ, ದರ್ಗಾ ಸಮಿತಿಯ ಸದಸ್ಯರು ಮತ್ತು ಹಿಂದೂ ಮುಸ್ಲಿಂ ಸೌಹಾರ್ದತೆಯ ಜನರು ಉಪಸ್ಥಿತರಿದ್ದರು. ಬಿಜಾಪುರ ಗುರುಗಳಲ್ಲಿ ನಮಸ್ಕರಿಸಿ ಸೇರಿರುವಂಥ ಎಲ್ಲ ಮಹಾಜನರು, ನಿಮಗೆಲ್ಲ ಶರಣಾರ್ಥಿಗಳು. ಇಲ್ಲಿ ಬೇಸಿಗೆಯ ಕಾಲದ ತನ್ನಿಮಿತ್ತವಾಗಿ ಶುದ್ಧವಾದ ಕುಡಿಯುವ ನೀರಿನ ಅರವಟ್ಟಿಗೆಯನ್ನು ಸಾರ್ವಜನಿಕರಿಗಾಗಿ ಏರ್ಪಾಡು ಮಾಡಿದ್ದು ಭಾಳಷ್ಟು ಸಂತೋಷದ ಕೆಲಸ. ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನಂ. ಪರರಿಗೆ ಉಪಕಾರವನ್ನು ಮಾಡೋದು ಪುಣ್ಯದ ಕೆಲಸ ಅಂತ, ಪರರಿಗೆ ನೋವನ್ನು ಉಂಟು ಮಾಡೋದು ಪಾಪದ ಕೆಲಸ ಅಂತ. ಅದಕ್ಕಾಗಿ ಇವತ್ತು ಭೂಮಿ ಮೇಲೆ ಬೆಳೆದು ನಿಂತಿರುವಂಥ ನಾನಾ ಜಾತಿಯ ಮರಗಳು ಹಣ್ಣನ್ನು ಕೊಟ್ಟು ಉಪಕಾರ ಮಾಡ್ತಾವಂತೆ. ಭೂಮಿಯ ಮೇಲೆ ಇರುವಂಥ ಅನಂತ ಜಾತಿಯ ಹಸು ಎಮ್ಮೆಗಳು ಹಾಲನ್ನು ಕೊಟ್ಟು ಉಪಕಾರ ಮಾಡ್ತಾವಂತೆ. ಭೂಮಿಯ ಮೇಲೆ ಹರಿಯುವಂಥ ನದಿಗಳು ಸದಾ 84 ಲಕ್ಷ ಜೀವರಾಶಿಗಳಿಗೆ ನೀರನ್ನು ಕೊಟ್ಟು ಉಪಕಾರವನ್ನು ಮಾಡ್ತಾವಂತೆ. ಶರೀರ ಮಾಧ್ಯಮ ಕಲುಧರ್ಮ ಸಾಧನ.
ಇವತ್ತು ಶರೀರ ಬಂದದ್ದೇ ಪರೋಪಕಾರ ಮಾಡೋದಕ್ಕೋಸ್ಕರವಾಗಿ ಅಂತ ಹೇಳ್ತಾರೆ. ಅದಕ್ಕಾಗಿ ಇಲ್ಲಿಯ ಎಲ್ಲ ವ್ಯವಸ್ಥಾಪಕರು ಸಾರ್ವಜನಿಕರಿಗೆ ಬೇಸಿಗೆ ಸಮಯ ಅಂತ ತಿಳ್ಕೊಂಡು ಹೇಳಿ ಇವತ್ತು ಕುಡಿಯುವ ನೀರಿನ ಘಟಕವನ್ನು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಭಾಳ ಸಂತೋಷ, ಭಾಳ ಅಭಿಮಾನ, ಭಾಳ ಸಂತೋಷ ಪಡುವಂಥ ಸಂಗತಿ. ಇವತ್ತು ಮನುಷ್ಯ ಏನಾದರೂ ಉಪಕಾರವನ್ನು ಮಾಡಬೇಕಂತ, ತನ್ನ ಕಡೆಯಿಂದ ಆದರೂ ಒಳ್ಳೇದು ಮಾಡಬೇಕಂತ, ಕೆಟ್ಟದ್ದಂತೂ ಯಾವತ್ತೂ ಮಾಡಬಾರ್ದಂತ ಸುಮಾರು 2-3 ತಿಂಗಳ ಕಾಲ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿದ್ದು ಸಂತೋಷ. ಜನರು ಇದರ ಸದುಪಯೋಗವನ್ನು ಮಾಡಿಕೊಳ್ಬೇಕು ಅಂತ ಹಾರೈಸಿ ಮಾಡಿದವರಿಗೆಲ್ಲರಿಗೂ ಶುಭ ಕೋರ್. ಶುದ್ಧವಾಗಿರುವಂಥ ತಪ್ಪು ಆ ರೀತಿ ಮಾಡಬಾರ್ದು. ಇನ್ನು ಆ ರೀತಿ ಮಾಡೋರಿಗೆ ಯಾರು ಹೇಳೋರು? ಹಾಂ, ನಾವೇನು ಸಂದೇಶ ಕೊಡ್ತೀವಿ, ಸಂದೇಶ ಪಾಲಿಸ್ಬೇಕಲ್ಲ. ನೀವೆಲ್ಲ ಸಂದೇಶ ಪಾಲಿಸಿದ್ರೆ ಗುರುಗಳ ಆಜ್ಞೆ. ಗುರುಗಳ ಬಗ್ಗೆ ಗೌರವ ಇಲ್ಲದಂಥ ಇವತ್ತಿನ ದಿನಮಾನದಲ್ಲಿ ಏನು ಪಾಲಿಸ್ತಾರೆ ಆಜ್ಞೆಯನ್ನು? ಆದರೆ ಈ ರೀತಿಯಲ್ಲಿ ಮಾಡೋದು ಶುದ್ಧವಾದ ತಪ್ಪು, ಮಾಡಬಾರ್ದು. ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. आज शहर धारवाड़ में सौदत्ती रोड पर मुर्गा मठ के बिल्कुल सामने जो माँ साहबा की दरगाह है, उस दरगाह से आज पीने के पानी का एहतमाम किया गया है। ये तमाम लोगों के लिए होगा। हिंदू, मुस्लिम, सिख, ईसाई सब लोग यहाँ पर पानी पी सकेंगे। गर्मी का मौसम है, पानी पिलाना बहुत ही नेकी का काम है। माँ साहब दरगाह से एक अच्छा मैसेज, एक अच्छा पैगाम आज धारवाड़ शहर में गया है। मेरे साथ धारवाड़ के मुर्गा मठ के स्वामी जी श्री श्री मल्लिकार्जुन स्वामी जी भी हमारी इस अच्छे काम में यहाँ पर शरीक हुए और आकर अपनी जो 2 बातें आपने हम सबको कही। और मैं इस मौके पर ख़ासकर हमारे दरगाह के माँ साहब दरगाह के मुतवल्ली जनाब याकूब साहब जमादार साहब को बहुत बहुत मुबारकबाद देता हूँ और उनके लिए दुआ करता हूँ कि उन्होंने इस मौके पर एक नेक काम करने की, अच्छे काम करने की एक शुरुआत की। आने वाले दिनों में दरगाह माँ साहबा से इसी तरह अच्छे काम होंगे। ಎಲ್ಲ ಧರ್ಮ ಶಾಂತಿ ಮೆಸೇಜನ್ನು ಕೊಡ್ತಾರೆ. ಈಗ ಎಲ್ಲ ಸಮಾಜದಲ್ಲಿ ಕೆಲವೊಂದು ಜನ ಚಲೋ ಇರ್ತಾರೆ, ಕೆಲವೊಂದು ಜನ ಕೆಟ್ಟ ಇರ್ತಾರೆ. ಈಗ ಗುರುಗಳದ್ದೇನು ಕೆಲಸ ಐತಿ ಅವ್ರು ಗುರುಗಳು ಮಾಡ್ತಾರೆ. ಈಗ ಸ್ವಾಮೀಜಿ ಹೇಳ್ಯಾರ, ಈಗ ಭಕ್ತರದ ಕೆಲಸ ಐತಿ, ಭಕ್ತರು ಮಾಡಬೇಕು. ಎಲ್ಲರೂ ಕೂಡಿರಬೇಕು. ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ಎಲ್ಲರೂ ಕೂಡಿರಬೇಕು. ಈ ಜಗತ್ತಿನಾಗ ಸ್ವಲ್ಪ ದಿವಸ ಇರೋದು, ಅದು ಪ್ರೀತಿ ಮಾಡಬೇಕು. ಇಷ್ಟೇ ನಮ್ಮ ಹೇಳೋದು. ನಾವು ಎಲ್ಲ ಭಕ್ತರಿಗೆ, ಹಿಂದೂ ಮುಸ್ಲಿಂ ಭಕ್ತರಿಗೆ ನಾವು ಯಾವಾಗಲೂ ಉದ್ದೇಶದ್ದು ಕೊಡ್ತೀವಿ, ಪಾಲಿಸಬೇಕು. ಅವ್ರದ್ದು ಕೆಲಸ, ನಮ್ಮ ಕೆಲಸ ನಾವು ಮಾಡಕತ್ತೀವಿ. मैं सैयद मुर्तज़ा हुसैनी हाशमी सज्जादा नशीन पीठाधीश दरगाह हज़रत हाशिम पीर दस्तगीर बीजापुर। अस्सलाम वालेकुम, नमस्कार।